ಗಣತಿದಾರರಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ತಾವುಗಳೆಲ್ಲರೂ ಕೂಡ ಸಮೀಕ್ಷೆ ಮಾಡಿರುವಂತಹ ನಿಮ್ಮ UHID ನಂಬರ್ಗಳಂದರೆ ಕುಟುಂಬಗಳನ್ನು ಸಮೀಕ್ಷೆ ಮಾಡಿದ್ದೀರಾ. ಈ ಕುಟುಂಬಗಳನ್ನು ಸರ್ವೆ ಮಾಡಿದಾಗ ಅದರ ಸ್ಟೇಟಸ್ ಕಂಪ್ಲೀಟಾ ಇನ್ಕಂಪ್ಲೀಟಾ, ಮತ್ತು ಆ ಕುಟುಂಬದಲ್ಲಿರುವಂತಹ ಸದಸ್ಯರುಗಳ ಸಂಖ್ಯೆ ಎಷ್ಟು, ಮತ್ತು ಯಾವ ದಿನಾಂಕದಂದು ಆ ಒಂದು ಕುಟುಂಬವನ್ನು ಸಮೀಕ್ಷೆ ಮಾಡಿದ್ದೀರಿ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ನಿಮಗೆ ತುಂಬ ಸಹಾಯಕವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ 8884480011 ಇದನ್ನು ನೀವು ಈ ನಂಬರನ್ನ ಫಸ್ಟು ನೀವು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡಾಗ ನೀವು ಅದಕ್ಕೆ ಯಾವ ರೀತಿ ಬೇಕಾದ್ರೂ ನೀವು ಟೈಟ್ಲನ್ನು ಕೊಟ್ಕೊಂಡಿರ್ಬೋದು. ನಂತರ ನೀವು ಇದನ್ನು ವಾಟ್ಸಪ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ನಾನು ಈಗ ಇದನ್ನು ಸರ್ವೆ ಅಂತ ಇದನ್ನು ಹೆಸರನ್ನು ಕೊಟ್ಕೊಂಡಿದ್ದೀನಿ. ಇದರಲ್ಲಿ ನೀವು ಈಗ ಹಾಯ್ ಅಂತ ಮೆಸೇಜ್ ಮಾಡಿ. ನಾನು ಹಾಯ್ ಅಂತ ಮೆಸೇಜ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎನ್ಯುಮರೇಟರು, ಸೂಪರ್ವೈಸರು ಮತ್ತು ಗೆಟ್ ಸರ್ವೆ ಸ್ಟೇಟಸ್ ಅಂತ ಇದೆ. ಈಗ ನೀವು ಗೆಟ್ ಸರ್ವೆ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನಿಮಗೆ ಇಲ್ಲಿ ID ಟೈಪ್ ಕ್ಲಿಕ್ ಆನ್ ID ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ನಾನೀಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದಾಗ ಈಗ ನಿಮಗೆ UHID, ಅಪ್ಲಿಕೇಶನ್ ID ಮತ್ತು ರೇಷನ್ ಕಾರ್ಡ್ ಅಂತ ಇದೆ. ಈಗ ನೀವು ಯಾವ ನಂಬರನ್ನು UHID ಮುಖಾಂತರ ನಿಮ್ಮ ಸರ್ವೆ ಸ್ಟೇಟಸನ್ನು ತಿಳ್ಕೊತೀರೋ, ಅಥವಾ ಅಪ್ಲಿಕೇಶನ್ IDಯನ್ನು ಹಾಕಿ ತಿಳ್ಕೊತೀರೋ, ಅಥವಾ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ತಿಳ್ಕೊತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಈ ಮೂರರಲ್ಲಿ UHID ಓಕೆ, ಅಪ್ಲಿಕೇಶನ್ ID ಇದೆಯಲ್ಲ, ಇದರಲ್ಲಿ ನಂಬರ್ ಜನ್ರೇಟ್ ಆಗುತ್ತಲ್ಲ, ಆ ನಂಬರನ್ನು ಹಾಕಿ. ಮತ್ತು UHID ನಂಬರ್ನಲ್ಲಿ ನೀವು ಏನಾದರೂ ನ್ಯೂ ಐಡಿಯನ್ನು ಜನ್ರೇಟ್ ಮಾಡಿದರೆ ಆ ನಂಬರನ್ನು ಹಾಕಿ ನೀವು ತಿಳ್ಕೊಬೋದು. ಈಗ ನಾನು ಅಪ್ಲಿಕೇಶನ್ IDಯನ್ನೇ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ 3 ರೇಡಿಯೋ ಬಟನ್ಗಳಿದೆ. ಇದ್ರ ಮೇಲೆ ನೀವು ಯಾವುದನ್ನು ಸೆಲೆಕ್ಟ್ ಮಾಡಿ ನೀವು ಸ್ಟೇಟಸನ್ನು ತಿಳ್ಕೊಬೇಕು ಅಂತ ಇದ್ದೀರಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಅಪ್ಲಿಕೇಶನ್ ID ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸೆಂಡ್ ಅಂತ ಹೊಡೀರಿ. ಸೆಂಡ್ ಅಂತ ಹೊಡೆದ ನಂತರ ನಿಮಗೆ ಈಗ ಇಲ್ಲಿ ಎಂಟರ್ ಅಪ್ಲಿಕೇಶನ್ ID ಅಂತ ಬಂದಿದೆ ನೋಡಿ. ಈಗ ನೀವು ಅಪ್ಲಿಕೇಶನ್ IDಯನ್ನು ಎಂಟರ್ ಮಾಡಿ. ಈಗ ನಾನು ಎಂಟರ್ ಮಾಡ್ತಾ ಇದ್ದೀನಿ. MM12956939 ಸೆಂಡ್ ಮಾಡಿ ಮೆಸೇಜು. ನೋಡಿ, ಈಗ ಬಂತು ನೋಡಿ ಸ್ಟೇಟಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ಮತ್ತು ಯಾರು ಎನ್ಯುಮರೇಟರು ಗಣತಿದಾರರಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ, ಅವರ ಮೊಬೈಲ್ ನಂಬರು, ಅವರ ಹೆಸರು ಬರುತ್ತೆ. ಮತ್ತು ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಆ ಕುಟುಂಬದಲ್ಲಿ ಅನ್ನೋದನ್ನು ನೀವು ಗಮನಿಸಿ. ಇಬ್ಬರಿದ್ದಾರೆ. ಮತ್ತು ಯಾವ ದಿನಾಂಕದಂದು ಇದು ಕಂಪ್ಲೀಟ್ ಮಾಡಲಾಗಿದೆ ಎಂಬುದು ಕೂಡ 11/10/2025 ಕಂಪ್ಲೀಟ್ ಆಗಿದೆ. ಈ ರೀತಿ ನೀವು ನಿಮ್ಮ ನೀವು ಸಮೀಕ್ಷೆ ಮಾಡಿರುವಂಥ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರನ್ನು ನೀವು ಸಮೀಕ್ಷೆ ಮಾಡಿದ್ದೀರಿ ಎಂಬುದನ್ನು ನೀವು UHIDಯಿಂದ ಅಥವಾ ಅಪ್ಲಿಕೇಶನ್ IDಯಿಂದ ಅಥವಾ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ ತಿಳ್ಕೊಳ್ಬೋದು. ಧನ್ಯವಾದಗಳು.